ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಎಲ್ಲರಿಗೂ ಹೋಗ್ಬಿಡೋಣ ಅಪ್ಡೇಟ್ಸ್ಗೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ ಬೇಗ. ಮತ್ತೆ ನನಗೆ ಮೀನಾಮೇಶ ಎಣಿಸ್ತೀರಾ, ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಓಪನ್ ಮಾಡಿದ್ರೆ ವಿಡಿಯೋ ಅಂತಂದರೆ ನೆನ್ನೆ ಬಂದಂಥ ಅಪ್ಡೇಟು CSKದು ಮೈನ್ ಜೆರ್ಸಿ ಸ್ಪಾನ್ಸರು ಚೇಂಜ್ ಆಗಿದ್ದಾರೆ. ಏರ್ವೇಸ್ ಬಂದಿದ್ದಾರೆ ಗುರು. ನಮ್ಮ RCBಗೂ ಕೂಡ ಲಾಸ್ಟ್ ಸೀಸನ್ನು ಕಾತಾರ್ ಏರ್ವೇಸ್ ಅವರು ಮೈನ್ ಸ್ಪಾನ್ಸರ್ ಆಗಿ ಬರ್ತಾ ಇದ್ದಂಗೆನೇ CSKಗೂ ಕೂಡ ಯಾವ್ದಾದ್ರು ಒಂದು ಏರ್ವೇಸಾಗಿ ಬರಬೇಕು ಅಂತ ಇತ್ತು ಅಂತ ಕಾಣಿಸುತ್ತೆ. ಇವಾಗ ಏರ್ವೇಸ್ ವರ್ಸಸ್ ಏರ್ವೇಸ್ ಆಗೋಗ್ಬಿಟ್ಟಿದೆ. RCB ವರ್ಸಸ್ CSK ಅಂತ ಬಂದಾಗ ಥಾಯ್ಡ್, ಇದು ಯಾವುದು ಪ್ರೊನೌನ್ಸಿಯೇಷನ್ ಬರ್ತಿಲ್ಲ. ಓಕೆ, ಥಾಯ್ಡ್ ಅಂತ ಕರೀತಾರೆ ಇದನ್ನು, ಥಾಯ್ಡ್. ಓಕೆ, ಈ ಏರ್ವೇಸ್ ಅವರು CSKಗೆ ಮೈನ್ ಸ್ಪಾನ್ಸರ್ ಆಗಿ ಬಂದಿದ್ದಾರೆ. ಇನ್ಮೇಲೆ RCB ವರ್ಸಸ್ CSK ಬಂದಾಗ ಏರ್ವೇಸ್ನೇ ಕ್ಲಾಶ್ಗಳು ಬರ್ತೈತೆ. ಇವಾಗ ಬರೀ RCB ವರ್ಸಸ್ CSK, ಬೆಂಗಳೂರು ಮತ್ತು CSK ಕ್ಲಾಶ್ ಅಲ್ಲ, ಇಲ್ಲಿ ಕಾತಾರ್ ಏರ್ವೇಸ್ ವರ್ಸಸ್ ಥಾಯ್ಡ್ ಏರ್ವೇಸ್ ಕ್ಲಾಶು. ಅಪ್ಡೇಟ್ ಬಿಟ್ಟು ಅದೇನು ಕಾನ್ಫಿಡೆನ್ಸ್ ಗೊತ್ತಿಲ್ಲ ಮಗ CSK ಮೇಲೆ. ಸುನಿಲ್ ಗವಾಸ್ಕರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ, ಪಕ್ಕ 100% ಬರ್ಕಂಗೆ ಕೊಡ್ತೀನಿ ಬಾಂಡ್ ಪೇಪರ್ ಮೇಲೆ. ಅವನ ಅಜ್ಜಿ ಕ್ವಾಲಿಫೈ ಪಕ್ಕ ಆಗ್ತಾರೆ ಪ್ಲೇ ಆಫ್ಸ್ಗೆ. CSK ಯಾರು ಕ್ವಾಲಿಫೈ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, CSK ಅಂತೂ 100% ಕ್ವಾಲಿಫೈ ಆಗೇ ಆಗ್ತಾರೆ ಅಂತ ಹೇಳಿದ್ದಾರೆ. ಯಾಕೆ ಲಾಸ್ಟ್ ಸೀಸನ್ ಗೆದ್ಬಿಟ್ರು ಅನ್ನೋ ಮಾತ್ರಕ್ಕಂತ ಕೇಳ್ಬೋದು ನೀವು. ಅದೇನೋ ಗೊತ್ತಿಲ್ಲ, ಧೋನಿ ಇದ್ದಾರೆ ಅಂತಂದ್ರೆ ಎಲ್ಲಿಂದನೋ ಕಾನ್ಫಿಡೆನ್ಸ್ ಎಲ್ಲಾರ್ಗು ಬಂದೇ ಬರುತ್ತೆ, ಬೈ ಡಿಫಾಲ್ಟ್ ಬರುತ್ತೆ ಕಾನ್ಫಿಡೆನ್ಸು. ಆ ಕಾನ್ಫಿಡೆನ್ಸ್ ಸುನಿಲ್ ಗವಾಸ್ಕರ್ಗೂ ಕೂಡ ಬಂದಿದೆ ಅಂತ ಕಾಣಿಸುತ್ತೆ. ಈ ಸೀಸನ್ ಅದು ಏನಾಗೈತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂಥರ ಮುನ್ನುಡಿ ಬರೆದ್ಬಿಟ್ಟಿದ್ದಾರೆ ಸುನಿಲ್ ಗವಾಸ್ಕರ್, ಪಕ್ಕ 100% ಕ್ವಾಲಿಫೈ ಆಗ್ತಾರೆ ಅಂತ. ನಾವು RCB ಬಗ್ಗೆ ಯಾರನ್ನ ಹಿಂಗೆ ಹೇಳಿ ಅಂತ ನಾವು ವೆಯ್ಟ್ ಮಾಡ್ತಾ ಇದೀವಿ. ಅಪ್ಡೇಟ್ ಮಾತ್ರಿ ಶ್ರೇಯಸ್ ಅಯ್ಯರ್ ಇಂದ ಅಪ್ಡೇಟ್ ಬರ್ತಾ ಇದೆ ಮಗ. ಶ್ರೇಯಸ್ ಅಯ್ಯರ್ ಏನೋ ಹೇಳ್ಬಿಟ್ಟಿದ್ದಾರೆ ಅಂತ, ನನಗೆ ಬ್ಯಾಕ್ ಪೈನ್ ಬಂದಿದೆ, ನನಗೆ ಗ್ರೈನ್ ಪೈನ್ ಬಂದ್ಬಿಟ್ಟಿದೆ ಗುರು, ನನಗೆ ಆಡೋದಕ್ಕೆ ಆಗ್ತಾ ಇಲ್ಲ ಯಾಕೋ ಅಂತ ಹೇಳ್ಬಿಟ್ಟಿದ್ದಾರಂತೆ. ಆದ್ದರಿಂದ ಶ್ರೇಯಸ್ ಅಯ್ಯರ್ ಮೋಸ್ಟ್ ಲೈಕ್ಲಿ ಟು ಮಿಸ್. ಇನ್ನು ಮುಂದೆ ಬರುವಂಥ 3 ಮ್ಯಾಚ್ಗೆ ಅವರು ಅನ್ಅವೈಲಬಲ್ ಆಗಿರ್ತಾರೆ ಅಂತ ಈಗ ಅಪ್ಡೇಟ್ ಬರ್ತಾ ಇದೆ. ಮತ್ತೆ ಇವರ ಇಂಜುರಿ ಒಂಥರ ಪ್ಯಾಟರ್ನ್ ಆಗಿ ರಿಪೀಟೆಡ್ ಆಗಿ ವಾಪಸ್ ಬರೋದು. ಒಂದು ಸ್ವಲ್ಪ ಬರ್ತಾರೆ, ಒಂದು ಸ್ವಲ್ಪ ಇಂಜುರಿ ಅನ್ಕೊಂತಾರೆ. ಒಂದು ವರ್ಷದಲ್ಲಿ ಇವರು 6 ತಿಂಗಳು ಆಡಿದ್ರೆ ಒಂಥರ ಹೆಚ್ಚು. ಯಾಕಂದರೆ ರಿಪೀಟೆಡ್ ಟೈಮ್ಸ್ ಆಫ್ ಇಂಜುರಿ, ಬೆಜಾನ್ ಇಂಜುರಿಗಳು ಶ್ರೇಯಸ್ ಅಯ್ಯರ್ ನಮಗೆ ನೋಡೋಕ್ಕೆ ಸಿಕ್ಕಿದೆ. ಸೊ ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡಲಿ. ಜೊತೆಗೆ ಅವರ ಪರ್ಫಾರ್ಮೆನ್ಸು ಕೂಡ ಅಷ್ಟೇ ನೀನಂಥ ಪುಳಾಂಗ್ ಥರ ಪರ್ಫಾರ್ಮ್ ಏನು ಮಾಡಿಲ್ಲ. ಲಾಸ್ಟ್ 2 ಮ್ಯಾಚಲ್ಲಿ ಅವರು ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ. ಜೊತೆಗೆ ಆ ಶಾಟ್ಗಳಂತೂ ಒಂಥರ T20 ಶಾಟ್ಗಳೆಲ್ಲ ಹೊಡೆಯೋದಕ್ಕೆ ಹೋಗ್ತಾರೆ ಟೆಸ್ಟಲ್ಲಿ, ಒಂಥರ ಪ್ರಾಪರ್ ಕ್ರಿಕೆಟಿಂಗ್ ಶಾಟು ಕೂಡ ಅವ್ರು ಆಡಲಿಲ್ಲ. ಹೋಗ್ಬಿಟ್ಟು ಚೆನ್ನಾಗಿ ರಿಕವರ್ ಆಗಿ ಮತ್ತೆ ಚೆನ್ನಾಗಿ ಆಡಿಕೊಂಡು ಇಲ್ಲಿಗೆ ಬರಲಿ ಅಂತ ಕೇಳ್ಕೊಳ್ಳೋಣ. ಅಪ್ಡೇಟ್ ನಂಬರ್ 4, ವಿರಾಟ್ ಕೊಹ್ಲಿ ಮತ್ತು ಇಶಾನ್ ಕಿಶಾನ್ ಬಗ್ಗೆ ಆಕಾಶ್ ಚೋಪ್ರಾ ಅವರು ಮಾತಾಡಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ಇಶಾನ್ ಕಿಶಾನ್ ಒಂದೇ ಅಲ್ಲ ಅಂತ. ಇಶಾನ್ ಕಿಶಾನ್ ಇವಾಗ ಏನು ಈಚೆಗಡೆ ಹೋದ್ರು, ಅವರು ಬ್ಯುಸಿ ಮಾಡ್ಕೊಂಡು ಹೋದ್ರು ಸೌತ್ ಆಫ್ರಿಕನ್ ಸೀರೀಸಿಂದ. ಅವರು ಇವಾಗ ನಾವು ಸೀರೀಸಿಗೆ ಸೆಲೆಕ್ಟ್ ಆಗಿಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದು ಇಶಾನ್ ಕಿಶಾನು. ಅವ್ರ ಸೆಲೆಕ್ಷನ್ ಆಗದೆ ಇರೋದ್ರಲ್ಲಿ ಅರ್ಥ ಇದೆ. BCCI ಸೆಲೆಕ್ಟರ್ಸ್ ಅವ್ರನ್ನ ಒಂಥರ ಡಿಸಿಪ್ಲಿನರಿ ಮ್ಯಾನರಿಂದ ಅವ್ರನ್ನ ಈಚೆ ಇಟ್ಟಿರೋದು. ಅವ್ರು ಮತ್ತೆ ಕಾಂಪಿಟೇಟಿವ್ ಕ್ರಿಕೆಟ್ ಆಡ್ಬಿಟ್ಟು ಬರಬೇಕು. ಕಾಂಪಿಟೇಟಿವ್ ಕ್ರಿಕೆಟ್ ಆಡಿಲ್ಲ ಅಂದರೆ BCCI ಈ ಸೆಲೆಕ್ಷನ್ಗೆ ಮತ್ತೆ ಅವ್ರನ್ನ ಕನ್ಸಿಡರ್ ಮಾಡೋದಿಲ್ಲ ಅಂತ ಆಕಾಶ್ ಚೋಪ್ರಾ ಅವ್ರು ಹೇಳ್ತಾರೆ. ಜೊತೆಗೆ ಸ್ವಲ್ಪ ಕ್ವಶನ್ಸ್ ಅಂತೂ ಬರುತ್ತೆ, ಯಾಕೆ ವಿರಾಟ್ ಕೊಹ್ಲಿನೂ ಈಚೆ ಕಡೆ ಹೋಗಿಲ್ವಾ, ಅವ್ರದ್ದು ಪರ್ಸನಲ್ ರೀಸನ್ ಅಂತ ಅಂದ್ಕೊಂಡು ಅವ್ರನ್ನ ಏನಕ್ಕೆ ಸೆಲೆಕ್ಷನ್ಗೆ ತಗೊಬೇಕು ಮತ್ತೆ ಅಂತ. ಅವರು ಕಾಂಪಿಟೇಟಿವ್ ಕ್ರಿಕೆಟ್ ಆಡಲಿ, ಎಲ್ಲರೂ ಕ್ರಿಕೆಟ್ ಆಡ್ಕೊಂಬರಲಿ, ಅವಾಗ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳ್ಬೇಕಲ್ವಾ ಅನ್ನೋ ಥರ ಸ್ವಲ್ಪ ಜನ ಕ್ವಶನ್ ಮಾಡ್ತಿರಲ್ವಾ. ಅದಕ್ಕೆ ಆಕಾಶ್ ಚೋಪ್ರಾ ಅವ್ರು ಹೇಳಿದ್ದಾರೆ, ವಿರಾಟ್ ಕೊಹ್ಲಿನೂ ಇಶಾನ್ ಕಿಶಾನು ಒಂದೇ ರೇಂಜಿಗೆ ತೂಗಕ್ಕೆ ಹೋಗ್ಬೇಡಿ, ವಿರಾಟ್ ಕೊಹ್ಲಿನೇ ಬೇರೆ, ಇಶಾನ್ ಕಿಶಾನೇ ಬೇರೆ ಅಂತ ಆಕಾಶ್ ಚೋಪ್ರಾ ಅವ್ರು ಹೇಳಿದ್ರೆ ನಿಜ ಕೂಡ ಹೌದು. ಅಪ್ಡೇಟ್ ನಂಬರ್ 5, ಬಾಬರ್ ಆಜಮ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಗುರು. ಬಾಬರ್ ಆಜಮ್ ಏನೋ ಮತ್ತೆ ಕ್ಯಾಪ್ಟನ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರಂತೆ PCB ಅವರು. ಅದು ಏನು ಅವಸ್ಥೆನೋ ಏನು ಅವಾಂತರನೋ ಇವ್ರದ್ದು ಅಂತ ಗೊತ್ತಾಗ್ತಿಲ್ಲ. T20 ವರ್ಲ್ಡ್ ಕಪ್ಪಿಗೆ ಬಾಬರ್ ಆಜಮಿಗೆ ಕ್ಯಾಪ್ಟನ್ಸಿ ಕೊಡ್ತಾರಾ ಅಥವಾ ಶಾಹಿನ್ ಶಾಫ್ರಿದಿ ಅವರ ಕ್ಯಾಪ್ಟನ್ ಆಗಿರ್ತಾರ ಅಂತ ಒಂದು ಕ್ಯೂರಿಯಾಸಿಟಿ ಅಂತೂ ಇದೆ. ಒಂದು ವೇಳೆ ಯಾರು ಇವ್ರಿಗೆ ಕ್ಯಾಪ್ಟನ್ಸಿ ಮತ್ತೆ ಕೊಡ್ತಾರೆ ಅಂತಂದ್ರೆ, ಇವಾಗ ಏನು ಕ್ಯಾಪ್ಟನ್ಸಿ ಪ್ರೆಷರಿಂದ ಇಳಿಸಿದಾರೆ ಅನ್ನೋ ಮಾತ್ರಕ್ಕೆ ಏನು ಪುಡಾಂಗ್ ಥರ ಎಲ್ಲ ಮ್ಯಾಚು ಸೆಂಚುರಿ ಹಂಗೆ ಹಿಂಗೆ ಅವಳಿ ಕೊಡ್ತಾ ಇದ್ದಾರೆ ಅಂತ ಏನಿಲ್ಲ. ಒಂದು ರೇಂಜಿಗೆ ಡೀಸೆಂಟಾಗಿಯೇ ಆಡ್ತಾ ಇದ್ದಾರೆ. ಮತ್ತೆ ಕ್ಯಾಪ್ಟನ್ಸಿ ಏನು ಕ್ಯಾಪ್ಟನ್ ಆಗಿದ್ದು ಏನು ಡಿಫ್ರೆನ್ಸಾಗಿ ಕಾಣಿಸ್ತಿಲ್ಲ. ಬಾಬರ್ ಆಜಮ್ ಕ್ಯಾಪ್ಟನ್ ಆಗಿದ್ದಾಗ ಹಂಗೆ ಆಡಿದ್ರು, ಕ್ಯಾಪ್ಟನ್ಸಿಂದ ತೆಗೆದ್ಮೇಲೆ ಅದೇ ಥರನೇ ಆಡ್ತಾ ಇದ್ದಾರೆ. ನೋಡ್ಬೇಕಷ್ಟೇ ಏನಾದ್ರು ಒಂದು ಮೂಗಿ ಮಾಡ್ತಾರೆ PCB ಅವರು, ಇಂಟ್ರೆಸ್ಟಿಂಗ್ ಮೂಲ ಅಂತ ಕಾದು ನೋಡಬೇಕು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗಾಯ್ಸ್, ವಿಡಿಯೋಸ್ ಥರ ಲೈಕ್ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು.